ಮೋಟಾರ್ ಕಾರುಗಳಿಂದ ಹೊರಬರುವ ಹೊಗೆಯಲ್ಲಿರುವ ರಾಸಾಯನಿಕ ಪದಾರ್ಥ ಕಾರ್ಬನ್ ಮೊನಾಕ್ಸೈಡ್. ದೇಹದೊಳಗಿನ ಪೊಲೀಸರು ಯಾರು? ಬಿಳಿ ರಕ್ತ ಕಣಗಳು. ಯಾವ ರಕ್ತ ಕಣಗಳಿಗೆ ರೋಗ ನಿರೋಧಕ ಶಕ್ತಿ ಇದೆ? ಬಿಳಿ ರಕ್ತ ಕಣಗಳಿಗೆ. ಕಬ್ಬಿಣಾಂಶ ಹೆಚ್ಚಾಗಿರುವ ಆಹಾರ ಪದಾರ್ಥ ಸೊಪ್ಪು. ಬಾಹ್ಯಾಕಾಶಕ್ಕೆ ಪ್ರಯಾಣ ಮಾಡಿದ ಮೊದಲ ಭಾರತೀಯ ರಾಕೇಶ್ ಶರ್ಮಾ 1984 ಏಪ್ರಿಲ್ 3. ತಾಯಿ ಹಾಲಿನಲ್ಲಿ ಇಲ್ಲದಿರುವ ವಿಟಮಿನ್ಗಳು ಬಿ, ಡಿ. IRS ಎಂದರೇನು? ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್, ಭಾರತೀಯ ದೂರ ಸಂವೇದಿ ಉಪಗ್ರಹ. ಶಾರ್ಕ್ ಲಿವರ್ ಆಯಿಲ್ನಲ್ಲಿರುವ ವಿಟಮಿನ್ ಡಿ ವಿಟಮಿನ್. ಕಾಡ್ ಲಿವರ್ ಆಯಿಲ್ನಲ್ಲಿರುವ ವಿಟಮಿನ್ ಎ ವಿಟಮಿನ್. ASLV ಎಂದರೆ ಆಗ್ಮೆಂಟೆಡ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಇತ್ತೀಚೆಗೆ ಕ್ಯೂ ವಿಟಮಿನ್ ಕಂಡುಹಿಡಿದವರು ಯಾರು? ಡಾಕ್ಟರ್ ಆರ್ಮಾಂಡ್. PSLV ಎಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್, ಪೋಲಾರ್ ಉಪಗ್ರಹ ಉಡಾವಣಾ ವಾಹನ. ಕೌರು ಬಾಹ್ಯಾಕಾಶ ಸಂಸ್ಥೆಯಲ್ಲಿದೆ? ಫ್ರೆಂಚ್ ಗಯಾನಾ. ವಿಟಮಿನ್ ಎ ಇರುವ ದೇಹದ ಭಾಗ ಲಿವರ್. ಭಾರತೀಯ ತಾಂತ್ರಿಕ ಪರಿಜ್ಞಾನದೊಂದಿಗೆ ತಯಾರಿಸಿದ ಮೊಟ್ಟಮೊದಲ ಉಪಗ್ರಹ ಯಾವುದು? ಇನ್ಸ್ಯಾಟ್ 2A. MTCR ಎಂದರೇನು? ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್, ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ವ್ಯವಸ್ಥೆ. ಮೀಡಿಯಂ ರೇಂಜ್ ಕ್ಷಿಪಣಿ ಆಕಾಶ್. ವಾರ್ತಾ ಪ್ರಸಾರಗಳಿಗಾಗಿ ನಮ್ಮ ದೇಶ ಪ್ರಯೋಗಿಸಿದ ಮೊದಲ ಉಪಗ್ರಹ ಆಪಲ್. ಡಿ ವಿಟಮಿನ್ ಹೆಚ್ಚಾದಲ್ಲಿ ದೇಹ ಯಾವ ಭಾಗ ಹಾನಿಗೊಳಗಾಗುತ್ತದೆ? ಮೂತ್ರಪಿಂಡಗಳು. ಆಂಟಿ ಟ್ಯಾಂಕ್ ವಿಧ್ವಂಸಕ ಕ್ಷಿಪಣಿ ನಾಗ್. ಬಾಹ್ಯಾಕಾಶಕ್ಕೆ ಹೋದ ಮೊದಲ ಮಾನವ ಯೂರಿ ಗಾಗರಿನ್ 1961 ರಷ್ಯಾ. ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದ ಮೊದಲ ಮಹಿಳೆ ವ್ಯಾಲೆಂಟಿನಾ ತೆರೆಸ್ಕೋವಾ 1963 ರಷ್ಯಾ. ಭೂಮಿಯಿಂದ ಆಕಾಶಕ್ಕೆ ಪ್ರಯೋಗಿಸುವಂತಹ ಶಾರ್ಟ್ ರೇಂಜ್ ಸನಿಹ ವ್ಯಾಪ್ತಿಯ ಕ್ಷಿಪಣಿ ತ್ರಿಶೂಲ್. ಇತ್ತೀಚಿನ ದಿನಗಳಲ್ಲಿ ನಿಷೇಧಕ್ಕೊಳಗಾದ ರಾಸಾಯನಿಕ ಪದಾರ್ಥ DTD. D2O ಎಂದರೇನು? ಡ್ಯೂಟೇರಿಯಂ ಆಕ್ಸೈಡ್. ಸೈಲೆಂಟ್ ವ್ಯಾಲಿ ಭಾರತದಲ್ಲಿ ಎಲ್ಲಿದೆ? ಕೇರಳ. ಥೋರಿಯಂ ಅಧಿಕವಾಗಿ ದೊರೆಯುವ ರಾಜ್ಯ ಯಾವುದು? ಕೇರಳ. ಅಮೆರಿಕದಲ್ಲಿ ಅಣುಸ್ಫೋಟ ಎಲ್ಲಿ ನಡೆಯಿತು? 3 ಮೈಲ್ ವೇಲ್ಯಾಂಡ್ 1972. ರಷ್ಯಾದಲ್ಲಿ ಅಣು ದುರಂತ ನಡೆದ ಸ್ಥಳ ಚಿರ್ನೋಬಿಲ್ 1986. ಅಣು ರಿಯಾಕ್ಟರ್ಗಳಲ್ಲಿ ಬಳಸುವ ರಾಸಾಯನಿಕ D2O ಡ್ಯೂಟೀರಿಯಂ ಆಕ್ಸೈಡ್. ಎಕಾಲಜಿ ಎಂದರೇನು? ಜೀವಿಗಳು ಹಾಗೂ ಅವುಗಳ ಭೌತಿಕ ಪರಿಸರಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ. ಯುರೇನಿಯಂನ ರಾಸಾಯನಿಕ ಸಂಖ್ಯೆ U-235. ಅಣು ವಿದ್ಯುತ್ ಕೇಂದ್ರಗಳು ಯಾವುವು? ಟ್ರಾಂಬೆ ಮಹಾರಾಷ್ಟ್ರ, ಕಾಕ್ರಪಾರ ಗುಜರಾತ್, ತಾರಾಪುರ್ ರಾಜಸ್ಥಾನ್, ನರೋರಾ ಉತ್ತರ ಪ್ರದೇಶ, ಕಲ್ಪಕಂ ತಮಿಳುನಾಡು, ಕೈಗಾ ಕರ್ನಾಟಕ. ತಾಜ್ ಮಹಲ್ ಮಾಲಿನ್ಯಗೊಳ್ಳಲು ಕಾರಣ ಮಥುರಾ ಆಯಿಲ್ ರಿಫೈನರಿ. ಫಲೇರಿಯಾ ವರ್ಮ್ನಿಂದ ಬರುವ ವ್ಯಾಧಿ ಅತಿಸಾರ. ನರ್ಮದಾ ಬಚಾವೋ ಚಳುವಳಿಯ ನಾಯಕಿ ಮೇಧಾ ಪಾಟ್ಕರ್. ಚಿಪ್ಕೋ ಚಳುವಳಿಯ ನಾಯಕ ಸುಂದರ್ಲಾಲ್ ಬಹುಗುಣ. ರಾಷ್ಟ್ರೀಯ ಅರಣ್ಯ ಯೋಜನೆಯ ತೀರ್ಮಾನದಂತೆ ನಮ್ಮ ದೇಶದಲ್ಲಿ ಶೇಕಡ ಎಷ್ಟು ಭಾಗ ಕಾಡು ಇರಬೇಕು? 33.3 ಭಾಗ. ನಮ್ಮ ದೇಶದಲ್ಲಿ ಯುರೇನಿಯಂ ಎಲ್ಲಿ ಲಭ್ಯ? ಜಾದುಗೂಡ, ಬಿಹಾರ್. ಭೂಮಿ ದಿನಾಚರಣೆ ಯಾವ ದಿನ? ಏಪ್ರಿಲ್ 22. ಪರಿಸರ ದಿನಾಚರಣೆ ಯಾವಾಗ? ಜೂನ್ 5. ಭೂಮಿ ಸೂರ್ಯನ ಸುತ್ತಲೂ ಒಂದು ಸುತ್ತು ತಿರುಗಲು ತೆಗೆದುಕೊಳ್ಳುವ ಸಮಯ 365 ದಿನ 5 ಗಂಟೆ 48 ನಿಮಿಷ 45.51 ಸೆಕೆಂಡುಗಳು. ಅತಿ ಪ್ರಕಾಶಮಾನ ಗ್ರಹ ಶುಕ್ರ. ಭೂಮಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ತಿರುಗುತ್ತದೆ? ಪಶ್ಚಿಮದಿಂದ ಪೂರ್ವಕ್ಕೆ. ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಬೃಹಸ್ಪತಿ, ಗುರು. ಭೂಮಿ ಸೂರ್ಯನ ಸುತ್ತಲೂ ತಿರುಗುವಾಗ ಎಷ್ಟು ಡಿಗ್ರಿಗಳಷ್ಟು ಬಾಗಿರುತ್ತದೆ? 23.5 ಡಿಗ್ರಿ. ಹೆಚ್ಚು ಸಾಂದ್ರತೆ ಹೊಂದಿರುವ ಗ್ರಹ ಗುರು. ಸಂಜೆ ನಕ್ಷತ್ರ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ? ಶುಕ್ರ ಗ್ರಹ. ಉಪಗ್ರಹಗಳಿಲ್ಲದ ಗ್ರಹಗಳು ಬುಧ, ಶುಕ್ರ. ಭೂಮಿಯ ಏಕೈಕ ಉಪಗ್ರಹ ಚಂದ್ರ. ಕಡಿಮೆ ಸಾಂದ್ರತೆ ಇರುವ ಗ್ರಹ ಪ್ಲೂಟೋ. ಈಗ ಇದು ಗ್ರಹದ ಸ್ಥಾನಮಾನ ಕಳೆದುಕೊಂಡಿದೆ. ಭೂಮಿ ಯಾವ್ಯಾವ ಗ್ರಹಗಳ ನಡುವೆ ಇದೆ? ಶುಕ್ರ, ಮಂಗಳ. 6 ತಿಂಗಳು ಹಗಲು 6 ತಿಂಗಳು ರಾತ್ರಿ ಹೊಂದಿರುವ ಪ್ರದೇಶ ಅಂಟಾರ್ಕ್ಟಿಕಾ ಖಂಡ. ದೂರದಲ್ಲಿ ನಡೆಯುತ್ತಿರುವ ಭೌತಿಕ ಘಟನೆಗಳನ್ನು ದಾಖಲಿಸಲು ಉಪಯೋಗಿಸುವ ಉಪಕರಣ ಟೆಲಿಮೀಟರ್.
ರಂಜಕವನ್ನು ಬಳಸುವುದರಿಂದ ಸಸ್ಯಗಳು ಚೆನ್ನಾಗಿ ಬೆಳೆದು ಅಧಿಕ ಇಳುವರಿಯನ್ನು ಕೊಡುತ್ತವೆ. ರಾತ್ರಿ ಹಗಲು ಸಮನಾಗಿರುವುದನ್ನು ಏನೆನ್ನುತ್ತಾರೆ? ಈಕ್ವಿನಾಕ್ಸ್. ರಾತ್ರಿ ಹಗಲಿಗೆ ಕಾರಣ ಭೂಮಿಯ ಪರಿಭ್ರಮಣೆ, ಭೂಮಿ ತನ್ನ ಸುತ್ತಲೂ ತಾನೇ ತಿರುಗುವ ಕಾರಣ. ಸೂರ್ಯನಿಂದ ಭೂಮಿ ಎಷ್ಟನೇ ಗ್ರಹ? 3ನೇ ಗ್ರಹ. ಸೂರ್ಯನಿಗೆ ಹತ್ತಿರದಲ್ಲಿರುವ ಗ್ರಹ ಬುಧ, ಭೂಮಿಗೆ ಸಮೀಪದಲ್ಲಿರುವ ಗ್ರಹ ಶುಕ್ರ. ಉತ್ತರ ಧ್ರುವ ತಲುಪಿದ ಮೊದಲ ವ್ಯಕ್ತಿ ರಾಬರ್ಟ್ ಪಿಯರಿ. ದಕ್ಷಿಣ ಧ್ರುವ ತಲುಪಿದ ಮೊದಲ ವ್ಯಕ್ತಿ ಅಮುಂಡ್ಸನ್. ಒಂದು ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮಾನ? 746 ವ್ಯಾಟ್ಸ್. ಸಸ್ಯದ ಎಲ್ಲ ಭಾಗಗಳನ್ನು ಸಂಪೂರ್ಣವಾಗಿ ಆವರಿಸಿರುವ ಹೊರಾಂಗಾಂಶಕ್ಕೆ ಏನೆಂದು ಹೆಸರು? ಸ್ಕೈಲಮ್ ಎಸೆಲ್. ಅತಿ ಸೂಕ್ಷ್ಮ ಪದಾರ್ಥವನ್ನು ಯಾವುದರಿಂದ ವೀಕ್ಷಿಸುತ್ತಾರೆ? ಮೈಕ್ರೋಸ್ಕೋಪ್. ಘನಪದಾರ್ಥ ದ್ರವರೂಪಕ್ಕೆ ಬಾರದೆ ಅನಿಲವಾಗುವುದನ್ನು ಏನೆನ್ನುತ್ತಾರೆ? ಸಬ್ಲಿಮೇಷನ್. ಎಲೆಕ್ಟ್ರಿಕ್ ಶಕ್ತಿಯನ್ನು ಮೆಕ್ಯಾನಿಕಲ್ ಶಕ್ತಿಯಾಗಿ ಬದಲಾಯಿಸುವಂಥದ್ದು ಮೋಟಾರ್. ಚಂದ್ರಲೋಕದಲ್ಲಿ ಶಬ್ದಗಳು ಕೇಳಿಸುತ್ತವೆಯೇ? ಇಲ್ಲ. ಈಟರ್ ಎಲಿಮೆಂಟನ್ನು ಯಾವುದರಿಂದ ತಯಾರಿಸುತ್ತಾರೆ? ನಿಕ್ರೋಮ್. ಭೂಮಿಯೊಳಗಿನ ಶಿಲಾದ್ರಾವಕವನ್ನು ಏನೆನ್ನುತ್ತಾರೆ? ಮ್ಯಾಗ್ಮಾ. ಚಂದ್ರನು ಭೂಮಿಯ ಸುತ್ತಲೂ ಒಮ್ಮೆ ತಿರುಗಲು ಹಿಡಿಯುವ ಸಮಯ 29 ದಿನ. ಜೆಟ್ ವಿಮಾನಗಳು ಪಯಣಿಸುವ ವಾತಾವರಣ ಪರದೆ ಯಾವುದು? ಸ್ಟ್ರಾಟೋಸ್ಫಿಯರ್. ಭೂಮಿಯ ಮೇಲೆ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಅಧಿಕವಾದಲ್ಲಿ ಯಾವ ಅಪಾಯ ತಲೆದೋರುತ್ತದೆ? ಗ್ರೀನ್ ಹೌಸ್ ಎಫೆಕ್ಟ್. ಭಾರತದಲ್ಲಿ ಮೊದಲ ಅಣುಪರೀಕ್ಷೆ ನಡೆದ ಸ್ಥಳ ರಾಜಸ್ಥಾನದ ಪೋಖ್ರಾನ್, 1974. ಭೂಮಿಯ ಮೇಲೆ ಕಂಡ ಮೊದಲ ಸಜೀವ ವಸ್ತು ಬ್ಲೂ ಗ್ರೀನ್ ಆಲ್ಗೆ. 1 ಚದರ ಸೆಂಟಿಮೀಟರ್ ಯಾವುದಕ್ಕೆ ಸಮ? 1 ಸೆಂಟಿಮೀಟರ್. ಮೊಟ್ಟೆಗಳೆರಡರಲ್ಲೂ ದೊಡ್ಡದು ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ. ಕಾರ್ಬನ್ ಅಂಶ ಅಧಿಕವಾಗಿರುವ ಕಲ್ಲಿದ್ದಲು ಆಂಥ್ರಾಸೈಟ್. ಸೂರ್ಯನ ಸುತ್ತಲೂ ಗ್ರಹಗಳು ಸುತ್ತುತ್ತವೆ ಎಂದು ಪ್ರತಿಪಾದಿಸಿದವನು ಕೋಪರ್ನಿಕಸ್. ನಮ್ಮ ದೇಶದಲ್ಲಿ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳನ್ನು ಸ್ಥಾಪಿಸಿದ ರಾಜ ಸವಾಯ್ ಜೈಸಿಂಗ್. ಭೂಮಿಯ ಮೇಲಿನ ತೂಕಕ್ಕೂ ಚಂದ್ರನ ಮೇಲಿನ ತೂಕಕ್ಕೂ ಇರುವ ವ್ಯತ್ಯಾಸ? ಚಂದ್ರನ ಮೇಲೆ 1/6 ಮಾತ್ರ ಇರುತ್ತದೆ. ರಾತ್ರಿಯ ವೇಳೆ ಆಕಾಶದಲ್ಲಿ ಹೊಳೆಯುತ್ತಾ ಕೆಳಗೆ ಬೀಳುತ್ತಿರುವಂತೆ ಕಾಣುವಂತಹವು ಉಲ್ಕೆಗಳು. ಚಂದ್ರನ ಮೇಲೆ ಪಾದಾರ್ಪಣೆ ಮಾಡಿದ ಮೊದಲ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್, 1969. ಹೈಡ್ರೋಸ್ಫಿಯರ್ ಎಂದರೇನು? ಭೂಮಿಯ ಮೇಲೆ ಒಳಗೆ ಇರುವ ನೀರಿನ ಭಾಗ. ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ? 76 ವರ್ಷಗಳಿಗೊಮ್ಮೆ. ಪ್ರಪಂಚದಲ್ಲಿ ಅತಿ ದೊಡ್ಡವು ರಫ್ಲೇಶಿಯಾ. ಓಜೋನ್ ಪದರಕ್ಕೆ ರಂಧ್ರ ಯಾವ ಪ್ರದೇಶದಲ್ಲಿ ಮೂಡಿದೆ? ಅಂಟಾರ್ಕ್ಟಿಕ್ ಪ್ರದೇಶದಲ್ಲಿ. ಸೂರ್ಯನಲ್ಲಿ ಯಾವ ಮೂಲ ಪದಾರ್ಥವನ್ನು ಕಾಣಬಹುದಾಗಿದೆ? ಹೈಡ್ರೋಜನ್. ಸೂರ್ಯನ ಸುತ್ತಲೂ ಗ್ರಹಗಳು ತಿರುಗುವುದಕ್ಕೆ ಮುಖ್ಯ ಕಾರಣ ಗುರುತ್ವಾಕರ್ಷಣ ಶಕ್ತಿ. ದಂತಗಳ ನಿರ್ಮಾಣದಲ್ಲಿ ಸಹಕಾರಿಯಾದದ್ದು ಕ್ಯಾಲ್ಸಿಯಂ. ಅಸ್ಟರಾಯ್ಡ್ಸ್ ಪರದೆ ಯಾವ ಗ್ರಹಗಳ ನಡುವೆ ಇದೆ? ಮಂಗಳ, ಗುರು ಗ್ರಹಗಳ ನಡುವೆ. ಜಂತುಗಳಿಗೆ ಬ್ಯಾಕ್ಟೀರಿಯಾದಿಂದ ಬರುವ ವ್ಯಾಧಿಗಳು? ಆಂಥ್ರಾಕ್ಸ್, ಮಾನ್ಪೆಸಿನ್, ಬ್ರುಸೆಲ್ಲೋಸಿಸ್. ಅಗ್ನಿಪರ್ವತಗಳು ಸಿಡಿದಾಗ ಬರುವ ದ್ರವ ಯಾವುದು? ಲಾವಾ. ಪ್ರಾಣಿಗಳಿಗೆ ವೈರಸ್ಗಳಿಂದ ಬರುವ ವ್ಯಾಧಿಗಳು? ಬ್ಲ್ಯಾಟಿಂಗ್, ರಿಂಡನ್, ಪೆಸ್ಟ್, ಫುಟ್ ಅಂಡ್ ಮೌತ್ ಡಿಸೀಸ್. ಸೂರ್ಯನ ಮೇಲೆ ಉಷ್ಣಾಂಶ 6000 ಡಿಗ್ರಿ ಸೆಂಟಿಗ್ರೇಡ್. ಭೂಮಿ ಮೇಲೆ ಹೋದಂತೆಲ್ಲ ವಾತಾವರಣದ ಒತ್ತಡ ಕಡಿಮೆ ಆಗುತ್ತಾ ಹೋಗುತ್ತದೆ. ಸೂರ್ಯನ ಮೇಲ್ಭಾಗವನ್ನು ಏನೆನ್ನುತ್ತಾರೆ? ಫೋಟೋಸ್ಫಿಯರ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.